ನಮಸ್ಕಾರ ಸ್ನೇಹಿತರೆ, ನೀವು ಎಂದಾದರೂ ಈ ಪ್ರಶ್ನೆ ಕೇಳಿದ್ದೀರಾ? ಡಾಕ್ಟರ್ BR ಅಂಬೇಡ್ಕರ್ ಅವರ ಪುಸ್ತಕಗಳನ್ನು ಓದುವುದರಿಂದ ನಿಜವಾಗಿಯೂ ಏನಾಗುತ್ತದೆ? ಇಂದು ಈ ವಿಡಿಯೋದಲ್ಲಿ ನಾವು ಅದನ್ನು ಸರಳವಾಗಿ, ನಿಜವಾಗಿ ಏನು ಬದಲಾವಣೆಯಾಗುತ್ತದೆ ಎಂದು ತಿಳಿಸುತ್ತೇವೆ. ಮೊದಲು ಅರ್ಥ ಮಾಡಿಕೊಳ್ಳೋಣ, ಅಂಬೇಡ್ಕರ್ ಅವರ ಬರಹಗಳು ಕೇವಲ ಪುಸ್ತಕಗಳಲ್ಲ, ಅವು ಭಾರತೀಯ ಸಮಾಜದ ಆಳವಾದ ವಿಶ್ಲೇಷಣೆ. ಅವರು ತಮ್ಮ ಜೀವನದಲ್ಲಿ 50,000ಕ್ಕೂ ಹೆಚ್ಚು ಪುಸ್ತಕಗಳನ್ನು ಓದಿದ್ದರು. ಈಗ ನಾವು ಅವರ ಪುಸ್ತಕಗಳನ್ನು ಓದಿದರೆ ಏನಾಗುತ್ತದೆ ತಿಳಿಯೋಣ. ಜಾತಿ ವ್ಯವಸ್ಥೆಯ ನಿಜವಾದ ಚಿತ್ರಣ. ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಅಥವಾ ಕ್ಯಾಸ್ಟೀಸ್ ಇನ್ ಇಂಡಿಯಾ ಪುಸ್ತಕ ಓದಿದರೆ ಜಾತಿ ಹೇಗೆ ಉದ್ಭವವಾಯಿತು, ಅದು ಸಮಾಜವನ್ನು ಹೇಗೆ ವಿಭಜಿಸುತ್ತದೆ ಎಂದು ತಿಳಿಯುತ್ತದೆ. ಬಹುತೇಕ ಓದುಗರು ಹೇಳುತ್ತಾರೆ, ಇದು ನನ್ನ ಕಣ್ಣು ತೆರೆಸಿದ ಪುಸ್ತಕ. ಇದು ಕೇವಲ ಭಾವನಾತ್ಮಕ ಪ್ರತಿಕ್ರಿಯೆಯಲ್ಲ, ಬದಲಿಗೆ ತಾರ್ಕಿಕ, ಸಾಮಾಜಿಕ, ವೈಜ್ಞಾನಿಕ ಮತ್ತು ಐತಿಹಾಸಿಕ ತಿಳುವಳಿಕೆಯನ್ನು ಕೊಡುತ್ತದೆ. ಸಂವಿಧಾನದ ಆಳವಾದ ಅರ್ಥ ತಿಳಿಯುತ್ತದೆ. ಅಂಬೇಡ್ಕರ್ ಅವರು ರಚಿಸಿದ ಭಾರತದ ಸಂವಿಧಾನ ಓದಿದರೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಈ ಮೌಲ್ಯಗಳು ಕೇವಲ ಪದಗಳಲ್ಲ, ಬದಲಿಗೆ ಒಂದು ಸಾಮಾಜಿಕ ಕ್ರಾಂತಿಯ ಗುರಿಗಳಾಗಿ ಅಂಬೇಡ್ಕರ್ ಅವರು ಹೇಗೆ ರೂಪಿಸಿದರು ಎಂಬುದು ಗೊತ್ತಾಗುತ್ತದೆ. ಸ್ವಾಭಿಮಾನ ಮತ್ತು ಸಮಾನತೆಯ ಪ್ರೇರಣೆ. ಅಂಬೇಡ್ಕರ್ ಅವರ ಬರಹಗಳು ಶೋಷಿತ ವರ್ಗಗಳಲ್ಲಿ ಸ್ವಯಂ ಗೌರವ ಮತ್ತು ಸ್ವಯಂ ವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನಿಂದ ಹೊರಬರುವಂತೆ ಮಾಡುತ್ತದೆ. ಎಲ್ಲ ಓದುಗರಿಗೂ ಸಾಮಾಜಿಕ ನ್ಯಾಯದ ಬಗ್ಗೆ ಹೊಸ ದೃಷ್ಟಿಕೋನ ನೀಡುತ್ತದೆ. ಮಹಿಳಾ ಸಬಲೀಕರಣಕ್ಕೂ ಹೆಚ್ಚು ಆಲೋಚನೆಗಳನ್ನು ಬಹಳ ಮುಖ್ಯವಾಗಿದೆ. ಧರ್ಮ ಮತ್ತು ತತ್ವಜ್ಞಾನ. ಬುದ್ಧ ಆ್ಯಂಡ್ ಹಿಸ್ ಧಮ್ಮ ಓದಿದರೆ ಬುದ್ಧನ ಧರ್ಮದ ನಿಜವಾದ ಸಾರ ತಿಳಿಯುತ್ತದೆ. ಧರ್ಮವನ್ನು ಸಾಮಾಜಿಕ ನೈತಿಕತೆಯ ಆಧಾರದಲ್ಲಿ ನೋಡುವುದನ್ನು ಕಲಿಸುತ್ತದೆ. ತರ್ಕಬದ್ಧ ಚಿಂತನೆ ಬೆಳೆಯುತ್ತದೆ. ಅರ್ಥಶಾಸ್ತ್ರ ಮತ್ತು ರಾಜಕೀಯ ಜ್ಞಾನ. ದ ಪ್ರಾಬ್ಲಮ್ ಆಫ್ ದ ರುಪಿ ಮುಂತಾದ ಕೃತಿಗಳು ಹಣಕಾಸು ಮತ್ತು ಸಂವಿಧಾನದ ಬಗ್ಗೆ ಆಳವಾದ ತಿಳುವಳಿಕೆ ನೀಡುತ್ತದೆ. ನಮ್ಮ ದೇಶದ ಬುನಾದಿಯನ್ನೇ ಅರ್ಥ ಮಾಡಿಕೊಳ್ಳುತ್ತೀರಿ. ವಿಮರ್ಶಾತ್ಮಕ ಚಿಂತನೆ ಬೆಳೆಯುತ್ತದೆ. ಯಾವುದೇ ವಿಷಯವನ್ನು ಪ್ರಶ್ನಿಸಿ ಸಾಕ್ಷ್ಯಾಧಾರಗಳ ಮೇಲೆ ಪರಿಶೀಲಿಸುವ ಅಭ್ಯಾಸ ಬರುತ್ತದೆ. ಶಿಕ್ಷಣದ ಮಹತ್ವ ಸ್ಪಷ್ಟವಾಗುತ್ತದೆ. ವೈಯಕ್ತಿಕ ಮತ್ತು ಸಾಮಾಜಿಕ ಪ್ರಗತಿಗೆ ಶಿಕ್ಷಣವೇ ಮುಖ್ಯ ಸಾಧನ ಎಂಬ ಸಂದೇಶ ಬಲವಾಗುತ್ತದೆ. ಶಿಕ್ಷಣ, ಹೋರಾಟ, ಸಂಘಟನೆ ಎಂಬ ಘೋಷಣೆ ಕೇವಲ ಸ್ಫೂರ್ತಿದಾಯಕ ಮಾತಲ್ಲ, ಬದಲಿಗೆ ಅದು ಒಂದು ಕಾರ್ಯತಂತ್ರ ಎಂಬುದು ಅರ್ಥವಾಗುತ್ತದೆ. ತಾರ್ಕಿಕ ಮತ್ತು ವೈಜ್ಞಾನಿಕ ಮನೋಭಾವ ಬೆಳೆಯುತ್ತದೆ. ಅಂಧನಂಬಿಕೆಗಿಂತ ಕಾರಣ ಮತ್ತು ಸಾಕ್ಷ್ಯಗಳಿಗೆ ಆದ್ಯತೆ ನೀಡುವ ಮನೋಭಾವ ಮೂಡುತ್ತದೆ. ಪ್ರಜಾಪ್ರಭುತ್ವದ ಜವಾಬ್ದಾರಿಯ ಅರಿವು ಬರುತ್ತದೆ. ಹಕ್ಕುಗಳ ಜೊತೆಗೆ ಕರ್ತವ್ಯಗಳ ಮಹತ್ವವೂ ತಿಳಿಯುತ್ತದೆ. ನಿಜವಾಗಿ ಹೇಳುವುದಾದರೆ, ಅಂಬೇಡ್ಕರ್ ಅವರ ಪುಸ್ತಕಗಳನ್ನು ಓದಿದ ನಂತರ ನಿಮ್ಮಲ್ಲಿ ಬದಲಾವಣೆ ಕಾಣುತ್ತದೆ. ಸಮಾಜವನ್ನು ಹೆಚ್ಚು ವಸ್ತುನಿಷ್ಠವಾಗಿ ನೋಡುವುದು, ಅನ್ಯಾಯವನ್ನು ಪ್ರಶ್ನಿಸುವುದು ಮತ್ತು ಬದಲಾವಣೆಗೆ ಪ್ರೇರಣೆ ಸಿಗುತ್ತದೆ. ಅಂಬೇಡ್ಕರ್ ಅವರೇ ಹೇಳಿದ್ದಾರೆ, ಮನಸ್ಸಿನ ಬೆಳವಣಿಗೆಯೇ ಜೀವನದ ಗುರಿ. ಆದರೆ ಒಂದು ವಿಷಯ ನೆನಪಿಡಬೇಕು, ಕೇವಲ ಪುಸ್ತಕ ಓದುವುದರಿಂದ ಮಾತ್ರ ವ್ಯಕ್ತಿ ಬದಲಾಗುವುದಿಲ್ಲ. ಓದಿದ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ವಿಮರ್ಶಾತ್ಮಕವಾಗಿ ಯೋಚಿಸಿ ಜೀವನದಲ್ಲಿ ಅಳವಡಿಸಿಕೊಂಡಾಗಲೇ
ಅದರ ನಿಜವಾದ ಪರಿಣಾಮ ಕಾಣುತ್ತದೆ. ಸ್ನೇಹಿತರೆ, ಅಂಬೇಡ್ಕರ್ ಅವರ ಪುಸ್ತಕಗಳು ಕೇವಲ ಜ್ಞಾನವಲ್ಲ, ಅವು ಜೀವನ ಬದಲಾಯಿಸುವ ಶಕ್ತಿ. ನೀವು ಯಾವ ಪುಸ್ತಕ ಮೊದಲು ಓದಿದ್ದೀರಿ? ಕಮೆಂಟ್ನಲ್ಲಿ ಹೇಳಿ. ಜೈ ಭೀಮ್. ಧನ್ಯವಾದಗಳು.